ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಚಿಕ್ಕಮ್ಮ. ಇವಾಗ ಡೇ ಸ್ಟಾರ್ಟ್ ಆಗ್ತೈತೆ, ಮರ್ತ್ಬಿಟ್ರಿ. ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ಗುಡ್ ಮಾರ್ನಿಂಗ್ ಕೊಡಮ್ಮಿ. ಮತ್ತೆ ಸೆಕೆಂಡ್ ಡೇ ಬೇಗ ಎದ್ದು ರೆಡಿಯಾಗಿ ಇವಾಗ ಇಲ್ಲಿ ನಿಯರ್ ಬೈ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಸ್ಟೇ ಚೆನ್ನಾಗಿತ್ತು. ಫುಡ್ ಸ್ವಲ್ಪ ಇಷ್ಟ ಆಗಿಲ್ಲ, ಬಟ್ ಸ್ಟೇ ಎಲ್ಲ ಚೆನ್ನಾಗಿತ್ತು. 10 o'clock ನಾವು ಚೆಕ್ಔಟ್ ಮಾಡಬೇಕು. ಚೆಕ್ಔಟ್ ಮಾಡಿ ಇಲ್ಲಿ ನಿಯರ್ ಬೈ ಯಾರ್ಯಾರಿದೆ ಪ್ಲೇಸಸ್ ಎಲ್ಲ ನೋಡಿಕೊಂಡು ಹಾಗೆ ಮನೆಗೆ ಹೋಗೋದು. ಎಲ್ಲರೂ ಬಂದು ಎಷ್ಟು ಹೊಟ್ಟೆ ಹಸಿಯುತ್ತೆ ಅಂದರೆ ಚೆನ್ನಾಗಿ ಬಿಸ್ಕೆಟ್ಸ್ ತಿಂತಾ ಇದ್ದೀವಿ. ಮನೇಲಿದ್ರೆ ಇಷ್ಟು ಟೈಮ್ ಆದ್ರೂ ಹೊಟ್ಟೆನೇ ಹಸ್ತಿರಲ್ಲ. ಗಾಗಲ್ಸ್ ತೆಗಿಬೋದು, ವ್ಯಾನಿಗೆ ಬಂದಿದ್ದೀವಿ, ಕಾಣಿಸಲ್ಲ. ನಾವು ರೆಸಾರ್ಟಲ್ಲಿ ಚೆಕ್ಔಟ್ ಮುಗಿಸ್ಕೊಂಡು ಅಲ್ಲೇ ನಿಯರ್ ಬೈ ಇರೋ ರೆಸ್ಟೋರೆಂಟ್ಗೆ ಹೋದ್ವಿ. ಈ ರೆಸ್ಟೋರೆಂಟ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನೀವೇ ನೋಡಿ ಎಷ್ಟು ಕ್ಯೂಟಾಗಿದೆ. ಇವ್ರು ಪ್ಲಾಸ್ಟಿಂಗೇ ಮಾಡಿಲ್ಲ ಗುರು, ಸುಮ್ಮನೆ ಗೋಡೆ ಕಟ್ಬಿಟ್ಟು ಅದಕ್ಕೆ ವೈಟ್ ಪೇಂಟ್ ಮಾಡಿಬಿಟ್ಟಿದ್ದಾರೆ. ನೋಡಿ ಏನು ತಲೆ ಅಂತೀರ. ಟಿಫನ್ ಮಾತ್ರ ಸಖತ್ತಾಗಿತ್ತು. ಇಲ್ಲಿ ಇಷ್ಟಿಷ್ಟೇ ಪುಡಿ ಇಡ್ಲಿ ಥರ ಇತ್ತು, ಅದು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮಗೆ. ಸೊ ಇಲ್ಲಿ ನಾವು ಬೇಗ ಟಿಫನ್ ಮುಗಿಸ್ಕೊಂಡು ಇವತ್ತೆಲ್ಲ ಯಾವ್ದಾವ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ವಿ. ಏನೇ ಪ್ಲ್ಯಾನ್ ಮಾಡಿದ್ರು ಕೆಲವೊಂದು ಸರಿ ಅದು ಫ್ಲ್ಯಾಪ್ ಆಗುತ್ತೆ. ಏನಕ್ಕೆ ಅಂತೀರಾ, ನನಗೆ ಮೇಯ್ನ್ ಕೂರ್ಗಲ್ಲಿ ನೋಡ್ಬೇಕು ಅಂದ್ಕೊಂಡಿದ್ದ ಪ್ಲೇಸೇ ದುಬಾರಿ ಎಲಿಫೆಂಟ್. ಎಲ್ಲನೂ ಚೆಕ್ ಮಾಡಿದ್ದೀನಿ. ಆ ದುಬಾರಿ ಎಲಿಫೆಂಟ್ ಟೈಮಿಂಗ್ಸ್ ಮಾತ್ರ ನಾನು ಚೆಕ್ಕೇ ಮಾಡಿಲ್ಲ. ಅಂದರೆ ಈ ಬೋಟಿಂಗ್ಸ್ ಎಲ್ಲ ಎನಿ ಟೈಮ್ ಇರುತ್ತೆ, ಬಟ್ ಅಲ್ಲಿ ನಾವು ಹೋಗಿ ಎಲಿಫೆಂಟ್ಗೆ ಫೀಡ್ ಮಾಡಿಸೋದು, ಅದಕ್ಕೆ ಸ್ನಾನ ಮಾಡಿಸೋದು, ಆ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಇಲ್ಲಿಂದ ಅಲ್ಲಿಗೆ ಅವರು ಬೋಟಲ್ಲಿ ಕ್ರಾಸ್ ಮಾಡಿಸ್ತಾರೆ. ನಾನು ಮೇಯ್ನ್ ಅದೇ ಪ್ಲೇಸ್ಗೆ ಹೋಗ್ಬೇಕಂತ ಕೂರ್ಗೋಗಿದ್ದು, ಬಟ್ ನಾವಲ್ಲಿ ಟೈಮಿಂಗ್ಸ್ ನೋಡಿದೆ. ದುಬಾರಿ ಎಲಿಫೆಂಟ್ ನಾವು ಹೋದಾಗ ಕ್ಲೋಸ್ ಆಗಿತ್ತು. ಅದು ಬರೀ ನಿಮಗೆ ಮಾರ್ನಿಂಗ್ 9 to 12 ಮತ್ತು ಈವ್ನಿಂಗ್ 4 to 6 ಓಪನ್ ಇರುತ್ತೆ. ಮಧ್ಯೆ ಆಫ್ಟರ್ನೂನ್ ಎಲ್ಲ ಓಪನ್ ಇರಲ್ಲ. ಸೊ ನೀವು ಯಾವಾಗ್ತಿರೋ ಕೂರ್ಗೋದಾಗ ದುಬಾರಿ ಎಲಿಫೆಂಟ್ ಅವರೇ ಈ ಟೈಮಿಂಗ್ ಮಾತ್ರ ಹೋಗಿ. ಸೊ ಅಲ್ಲಿವರೆಗೂ ಹೋಗಿ ವೇಸ್ಟ್ ಆಯ್ತಲ್ಲ ಅಂತ ನಾವು ಅಲ್ಲಿಂದ ಮತ್ತೆ ಬಂದಿದ್ದೆ ಈ ಪ್ಲೇಸ್ಗೆ. ನಾವು ಅಲ್ಲಿಂದ ಹೊರಟಿದ್ದು ಚಿಕ್ಕಿಹೊಳೆ ರಿಸರ್ವಾಯರ್. ಈ ಪ್ಲೇಸ್ ತುಂಬಾ ಚೆನ್ನಾಗಿತ್ತು. ನಾವು ಹೋದಾಗ ರಿಸರ್ವಾಯರ್ ಅಂದರೆ ಡ್ಯಾಮಲ್ಲಿ ಅಷ್ಟು ನೀರಿರಲಿಲ್ಲ, ಬಟ್ ಆದರೂ ಚೆನ್ನಾಗಿತ್ತು ಪ್ಲೇಸ್. ಈ ಪ್ಲೇಸ್ಗೆ ಟೈಮಿಂಗ್ಸ್ ಏನಿಲ್ಲ, ನೀವು ಯಾವಾಗ ಬೇಕಾದರೂ ವಿಸಿಟ್ ಮಾಡ್ಬೋದು. ಎನಿ ಟೈಮ್ ಓಪನ್ ಇರುತ್ತೆ. ಇಲ್ಲಿ ನಿಮಗೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ, ಸ್ನ್ಯಾಕ್ಸ್ ಎಲ್ಲ ತಿನ್ಕೊಬೋದು. ಸ್ವಲ್ಪ ದೂರ ವಾಕ್ ಮಾಡ್ಕೊಂಡು ಹೋದರೆ ನಿಮ್ಗೆ ಅಲ್ಲಿ ಒಂದು ಪ್ಲೇಸ್ ಕಾಣಿಸುತ್ತೆ. ಅಂದರೆ ಆ ಚಿಕ್ಕಿಹೊಳೆ ರಿಸರ್ವಾಯರ್ ಮೇನ್ ಅಟ್ರಾಕ್ಷನ್ ಪ್ಲೇಸ್. ಜೋರು ಬರ್ತೀರಿ, ಚೆಂದ ಇರೋದಲ್ಲ. ಇಲ್ವಾ ಹೇಳಿದ್ವಾ ನಾವೇ ಲೇಟ. ಈ ಕೂರ್ಗದೆಲ್ಲ ಬ್ಯಾಡ್ ಟೈಮಿಂಗ್ಸ್ ಅಪ್ಪ. ಎಲ್ಲ ನೋಡಿದ್ರು 9 to 11 ಬಿಟ್ಟರೆ 4 to 6. 2 ಅವರ್ಸಲ್ಲಿ ಎಷ್ಟು ಪ್ಲೇಸ್ ಕವರ್ ಮಾಡೋಕ್ಕಾಗತ್ತೆ. ಬಟ್ ದಿಸ್ ಇಸ್ ನೈಸ್ ಪ್ಲೇಸ್. ಯಾವ ಪ್ಲೇಸ್? ಇಲ್ಲಿಗೊಂದು ವೈನ್ ಬರ್ತಾ ಇತ್ತು ನೋಡಿ. ಸೆಕೆಂಡ್ ಒಂದು ಚೂರು ಬರ್ತಾ ಇತ್ತು. ನಾವು ಬಂದಿರೋ ಪ್ಲೇಸಿಗೆ ಹಾರಂಗಿ ಡ್ಯಾಮ್. ಇಲ್ಲೂ ಸೇಮ್ ನಿಮಗೆ ಯಾವಾಗಲೂ ಪಾರ್ಕ್ ಓಪನ್ ಇರುತ್ತೆ. ನೀವು ಈ ಪಾರ್ಕಲ್ಲಿ ಎನಿ ಟೈಮ್ ಯಾವಾಗ ಬೇಕಿದ್ರು ಬಂದು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಇಲ್ಲಿ ಕೂಡ ಎಲಿಫೆಂಟ್ ಕ್ಯಾಂಪ್ ಇದೆ. ಆ ಎಲಿಫೆಂಟ್ ಕ್ಯಾಂಪ್ ಸೇಮ್ ಕ್ಲೋಸ್ ಇತ್ತು. ಸೊ ನಾವು ಅಲ್ಲೂ ಎಲಿಫೆಂಟ್ ಕ್ಯಾಂಪ್ ಮಿಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಮಿಸ್ ಮಾಡ್ಕೊಳ್ಳೋದು ಬೇಡ, ಸೊ ಪಾರ್ಕಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ನಾವು ಹೋದಾಗ 2 o'clock ಆಗಿತ್ತು. ನಿಮಗೆ ಎಲಿಫೆಂಟ್ ಕ್ಯಾಂಪ್ ಬೋಟಿಂಗ್ ಎಲ್ಲ 4 o'clock ಓಪನ್ ಆಗಿರುತ್ತೆ. ಸೊ ಬೋಟಿಂಗ್ ಎಲಿಫೆಂಟ್ ಕ್ಯಾಂಪ್ ಮಿಸ್ ಮಾಡ್ಕೊಳ್ಳೋಕೆ ನಾವು ಇಷ್ಟನೇ ಇರಲಿಲ್ಲ. ಸೊ ನಾವು ಅದೇ ಪಾರ್ಕಲ್ಲಿ ಕುತ್ಕೊಂಡು ಎಲ್ಲರೂ ಆಟ ಆಡಿಕೊಂಡು ಸ್ವಲ್ಪ ಹೊತ್ತೆಲ್ಲ ರೀಲ್ಸ್ ಮಾಡಿಕೊಂಡು ನಾವು ವೆಯ್ಟ್ ಮಾಡ್ತಾಯಿದ್ವಿ. ನೀವು ಪಾರ್ಕಲ್ಲಿ ಕುತ್ಕೊಂಡು ಆಟ ಆಡ್ಬೋದಷ್ಟೇ, ಡ್ಯಾಮ್ ನೋಡ್ಬೋದು ದೂರದಿಂದ, ಬಟ್ ಡ್ಯಾಮ್ ಮೇಲೆಲ್ಲ ಓಡಾಡೋದಕ್ಕೆ ಬಿಡಲ್ಲ. ಇವಾಗ ಇಲ್ಲಿ ಹಾರಂಗಿ ಡ್ಯಾಮ್ ಹತ್ರ ಇರೋ ಎಲಿಫೆಂಟ್ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದೀವಿ. 4 ಎಲಿಫೆಂಟ್ಸ್ ಇದೆ. 5 6 ಅಲ್ಲಿ ಒಂದು ಬರ್ತಿದೆ. ಅದು ಬಿಟ್ಟರೆ ಇಲ್ಲಿ 5 ಎಲಿಫೆಂಟ್ಸ್ ಇದೆ. ವೈ ಆರ್ ಲಾಫಿಂಗ್ ಮ್ಯಾನ್? ಮುಟ್ಸ್ಬೋದು. ಯು ಕ್ಯಾನ್ ಟಚ್ ಆ್ಯಂಡ್ ಫೀಲ್.
ವಾವ್ ಚೆನ್ನಾಗಿದೆ. ಇಲ್ಲೇ ಎಲಿಫೆಂಟು, ಅಲ್ಲೇ ಡ್ಯಾಮ್. ನೈಸ್. ಲೇಕು ಫುಲ್ ಹತ್ತಿರದಿಂದ ಎಲಿಫೆಂಟ್ಸ್ನ ನೋಡ್ಬೋದು. ಬಟ್ ಫೀಡ್ ಮಾಡ್ಬೋದು. ಅಮೌಂಟ್ ಪೇ ಮಾಡಿದ್ರೆ ನಾವು ಫೀಡ್ ಮಾಡಕ್ಕೆ ಬಿಡ್ತಾರೆ. ಇರೋ ಇಲ್ಲಿ ಬೇಕಿದ್ರೆ ವಾಟರ್ ಪ್ಲೇ ಮಾಡ್ಬೋದು ಆ್ಯಂಡ್ ಬೋಟಿಂಗ್ ಆ್ಯಕ್ಟಿವಿಟೀಸ್ ಇದೆ. This is the sunset point. ಯೋಹೋ ಬೋಟ್ ರೈಡ್ ಹೋಗೋಣ. ನಾವು 2 hours ವೆಯ್ಟ್ ಮಾಡಿದ್ದಕ್ಕೂ ವೇಸ್ಟ್ ಆಗಲಿಲ್ಲ. ಎಲಿಫೆಂಟ್ ಕ್ಯಾಂಪ್ ಓಪನ್ ಆಯಿತು. ಹೋಗಿ ಎಲಿಫೆಂಟ್ಸನ್ನ ನೋಡಿಕೊಂಡು ಫೀಡ್ ಮಾಡಿಕೊಂಡು ನಾವು ಹೋಗಿದ್ದೆ ಬೋಟಿಂಗಿಗೆ. ಫಾಸ್ಟ್ ಬೋಟಲ್ಲಿ ಮಾತ್ರ ಮಕ್ಕಳು ಹಲೋ ಇತ್ತು. ಚಿಕ್ಕ ಚಿಕ್ಕ ಬೋಟ್ಸಲ್ಲೆಲ್ಲ ಮಕ್ಕಳು ಹಲೋ ಇಲ್ಲ. ಈ ಬೋಟಲ್ಲಿ ಸ್ಪೀಡ್ ಬೋಟಲ್ಲಿ ಮಗುನ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ನಮ್ಮ ಯೋಹನ್ಗೂ ಲೈಫ್ ಜಾಕೆಟ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ. ಇದು ಅವನಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಅವನಿಗೆ ಎಷ್ಟು ಎಕ್ಸೈಟ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ತಿದ್ದೆ ಬಿಕಾಸ್ ಅವ್ನು ಅಷ್ಟು ಖುಷಿ ಪಡೋದು ನೋಡಿ. ಆ್ಯಂಡ್ ಈ ಥರ ಹೊಸದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ನಂಗೆ ಇಷ್ಟ. ಅದಕ್ಕೆ ನಾವು ಒಂದು ಸ್ವಲ್ಪ ಜನ ಮಾತ್ರ ಸ್ಪೀಡ್ ಬೋಟ್ಗೆ ಹೋದ್ವಿ. ನಮ್ಮ ಬುಚ್ಚಿ ಮತ್ತು ಯೋಹ ಕರ್ಕೊಂಡು. ನನಗೆ ಬೋಟ್ ರೈಡ್ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದೇ ಭಯ ಇದ್ದಿದ್ದು, ನನ್ನ ಮಗ ಏನಾದರೂ ಅಳ್ತಾನ. ಲೈಫ್ ಜಾಕೆಟ್ ಹಾಕ್ಕೊಬೇಕಾದ್ರೆ ಸ್ವಲ್ಪ ಕಾಟ ಮಾಡ್ದ ಬೇಡ ಅಂತ. ಸೊ ಅವ್ರು ಲೈಫ್ ಜಾಕೆಟ್ ಇಲ್ಲ ಅಂದರೆ ಬಿಡೋದೇ ಇಲ್ಲ ಅಂತ ಅಂದರು. ಸೊ ಅಲ್ಲೋದಾಗ ಅಳ್ತಾನ ಅಂತ ಭಯ ಇಲ್ಲ, ಎದ್ರುಕೊಳ್ತಾನ ಅಂತ ನನಗೆ ಭಯ ಆಗ್ತಾಯಿತ್ತು. ಬಟ್ ಅವ್ನು ಸ್ವಲ್ಪನೂ ಎದ್ರುಕೊಳ್ಳಲಿಲ್ಲ. ಬೋಟ್ ಅಷ್ಟು ಫಾಸ್ಟಾಗಿ ಹೋಗ್ತಿರೋ ಒಂದು ಸ್ವಲ್ಪನೂ ಭಯ ಪಡ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದ. ಎಲ್ಲರಿಗೂ ಒಂಥರ ಈ ಎಕ್ಸ್ಪೀರಿಯನ್ಸ್ ಥ್ರಿಲ್ಲಿಂಗ್ ಆಗಿತ್ತು, ಸಖತ್ತಾಗಿತ್ತು. ಬೋಟ್ ಸ್ಟಾಪ್ ಆದಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಇನ್ನೊಂದು ರೌಂಡ್ ಹೋಗೋಣ ಅಂತ ಹೇಗೋ ಸಮಾಧಾನ ಮಾಡಿಕೊಂಡು ಕರ್ಕೊಂಬಂದ್ವಿ. ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಈ ಬೋಟ್ ರೈಡ್ ಮುಖಾಂತರ ನಾವು ಈ ಟ್ರಿಪ್ನ ಮುಗಿಸ್ತಾ ಇದ್ದೀವಿ. ಟ್ರಿಪ್ ತುಂಬ ಚೆನ್ನಾಗಿತ್ತು. ಅಲ್ಲೇ ನಿಯರ್ ಬೈ ಇದ್ದಿದ್ದು ರೆಸ್ಟೋರೆಂಟಲ್ಲಿ ಕುತ್ಕೊಂಡು ಸನ್ಸೆಟ್ ನೋಡ್ತಾ ಕಾಫಿ ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ಟ್ರಿಪ್ನ ಎಂಡ್ ಮಾಡಿದ್ವಿ. ಯಾರೆಲ್ಲ ನಮ್ಮದು 2 ಟ್ರಿಪ್ ವೀಡಿಯೋಸ್ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.